पूज्याय राघवेन्द्राय सत्यधर्मरताय च. ಹೌದಮ್ಮ, ಅದೇ ಹೇಳ್ತಿದೀವಿ ಇವಾಗ. ಪಾರ್ವತಿ ದೇವಿಯ ಒಂದು ಹೋಲಿಸ್ಕೊಳ್ಳೋದಾದ್ರೆ ಗಣೇಶನ್ ಪೂಜೆ ಮಾಡಬೇಕು. ಯಾಕಂದ್ರೆ ಪಾರ್ವತಿ ದೇವಿಯ ಪುತ್ರ ಅಂದ್ರೆ ತುಂಬಾ ಇದರಿಂದ ನೋಡೋದಾದ್ರೆ ಪಾರ್ವತಿಯನ್ನ ಒಂದು ಪೂಜೆ ಮಾಡೋ ಯಾವಾಗ ಗಣೇಶನ ಹೋಲಿಸ್ಕೊತೀವೋ ಪಾರ್ವತಿ ದೇವಿನೂ ಹೋಲಿಸ್ಕೊಂಡೋ ರೀತಿನೇ. ಇನ್ನೋದಾದ್ರೆ ಗಣೇಶ ದೇವರು ಚಿಕ್ಕ ಮಗು ಯಾವುದೋ ಒಂದು ವಿಗ್ರಹದ ಮೇಲೆ ನೋಡಿದ್ರು ಕೂತಿರೋ ತರಾನೇ ಇರುತ್ತೆ. ಇನ್ನೊಂದು ಗಣೇಶ ಚಿಕ್ಕ ಪಾಪುನ ಅಥವಾ ದೊಡ್ಡ ಹುಡುಗನ ಅನ್ನೋದು ಕೂಡ ಅಂದ್ರೆ ಡೌಟ್ ಇರುತ್ತೆ. ಎಲ್ಲ ಪ್ರತಿಯೊಂದು ವಿಗ್ರಹದಲ್ಲೂ ಕೂತಿರೋ ಗಣೇಶನ ಇರ್ತಾನೆ, ಪಾಪು ತರನೇ ಇರೋದು. ಸೊ ಇದ್ರ ಬಗ್ಗೆ ಏನಿದೆ ನಮ್ಗೆ ತಿಳಿಸ್ಕೊಡಿ. ಗಣೇಶನ್ಗೆ ಆ ಶಿವ ಪಾರ್ವತಿಯರಿಗೆ ಮುದ್ದಾದ ಮಗು. ಅವರು ಶಿವ ತಪಸ್ ಮಾಡಕ್ಕೆ ಹೊರಟೋತಾರೆ. ಎಷ್ಟೋ ವರ್ಷಗಳ ಕಾಲ ಮುಗಿಸ್ಕೊಂಡು ತನ್ನ ವೈಫನ್ನು ನೋಡೋಕ್ಕೆ ಬೇಗ 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 ಬರ್ತಾ ಇರ್ತಾರೆ. ಅಷ್ಟು ಆಸೆ ಇಟ್ಕೊಂಡು ಪಾರ್ವತಾದೇವಿ ಮೇಲೆ ಅಷ್ಟೂ ಒಂದು ಪ್ರೀತಿ ವಿಶ್ವಾಸ ಅವ್ರಿಗೆ ವೈಫ್ ಅಂದರೆ. ಬರ್ತಾ ಇರ್ತಾರೆ. ಬಂದಿದ್ದ ತಕ್ಷಣ ಗಣೇಶ ನಿಂತಿರ್ತಾರೆ. ನಿಂತಿದ್ದಾಗ ಆ ತಾಯಿಯಿಂದ ಅವ್ರು ಹೇಳ್ಬಿಟ್ಟು ಹೋಗಿರ್ತಾರೆ, ಯಾರೇ ಬಂದ್ರೂ ಒಳಗಡೆ ಬಿಡಬೇಡ, ನಾನು ಸ್ನಾನ ಮಾಡೋವರೆಗೂ ನೀನು ಬಿಡಬಾರ್ದು ಅಂತ ಹೇಳ್ಬಿಟ್ಟು ಹೋಗಿರ್ತಾರೆ. ಆವಾಗ ಬರ್ತಾರೆ. ಶಿವ ಬಂದಾಗ ಆ ಮಗು ತಡಿಯೋಕ್ಕೆ ಹೋಗ್ತೈತೆ. ತಡಿಯೋಂಥ ಸಮಯದಲ್ಲಿ ಬೇಕಾದಷ್ಟು ಅವರಿಬ್ರಿಗೂ ವಾದ ಬರುತ್ತೆ. ಬಂದ್ಬಿಟ್ಟು ಲಾಸ್ಟಲ್ಲಿ ಆ ಮಗುನ ಕತ್ತರಿಸ್ಬಿಡ್ತಾರೆ ಗಣೇಶನ. ಕತ್ತರಿಸಾಗಿದ ತಕ್ಷಣ ಆಟೋಮೆಟಿಕ್ ಆಗಿ ಆ ಪಾರ್ವತಾದೇವಿ ಗೊತ್ತಾಗ್ಬಿಡುತ್ತೆ. ಬಂದು ಆ ದೇವಿ ಹೇಳ್ತಾರೆ, ಒಂದೇ ಈ ಕ್ಷಣನೇ ಆ ಮಗುಗೆ ಜೀವ ಕೊಡಬೇಕು, ನನಗೆ ಬೇರೆ ಏನೂ ಬೇಕಾಗಿಲ್ಲ ಅಂದ ತಕ್ಷಣ ನೋಡಿ ನಮಗೂ ಸಹ ಭಗವಂತನ ಆಶೀರ್ವಾದ ಬೇಕೇ ಬೇಕು. ಹಾಗಾಗಿ ಆ ಶಿವ ಪಾರ್ವತಿಯರಲ್ಲಿ ತುಂಬಾ ಕಲಹ ಬಂದ್ಬಿಡುತ್ತೆ. ಹಾಗಾಗಿ ಹೇಳ್ತಾರೆ, ಸ್ವಾಮಿ ಯಾರು ಉತ್ತರ ದಿಕ್ಕದಲ್ಲಿ ಆ ತಲೆ ಹಾಕ್ಕೊಂಡು ಮಲಗಿದಾನ ಅವನ ಕತ್ತನ್ನು ತನ್ನಿ ಅಂತ. ಆಗ ಆನೆ ಕತ್ತು ಸುಮಾರು ಅಂದ್ರೇನು ವರ್ಷ ಎಷ್ಟೋ ವರ್ಷಗಳ ಕಾಲ ಆನೆ ದಾನ ಮಾಡ್ತಾ ಇತ್ತು ಶಿವನಿಗೋಸ್ಕರ. ಆ ಕತ್ತನ್ನು ತಂದು ಇಟ್ಟಿದ ತಕ್ಷಣ ಪ್ರಾಣ ಕೂಡ ಸಹ ದಾನ ಮಾಡ್ತಾರೆ. ಯಾರು? ಆ ಭಗವಂತ ಶಿವ ಪರಮಾತ್ಮ. ಆ ಮಗುಗೆ ಉಸಿರೇ ಬಂದ್ಬಿಡುತ್ತೆ. ಬಂದ ತಕ್ಷಣ ತಾಯಿ ಶಾಂತ ಆಗ್ತಾಳೆ. ಆಗ್ಬಿಟ್ಟು ಆ ತಾಯಿ ಮಗುನ ತೊಡೆಲಿಟ್ಕೊಂಡು ಆ ಮುದ್ದಾಡೋದನ್ನ ನೋಡಕ್ಕೆ ಸಾಲದಿಲ್ಲ. ಅದಕ್ಕೆ ಹೇಳೋದು, ತಾಯಿಗಳು ಮಕ್ಕಳನ್ನ ಕೈ ಎತ್ತಿದ್ರೆ ಆಶೀರ್ವಾದಕ್ಕೋಸ್ಕರ ಇರಬೇಕಂತೆ, ಹೊಡೆಯೋಕ್ಕಿರಬಾರ್ದಂತೆ. ಹಾಗಾಗಿ ತಾಯಿ ಆದವಳು ಯಾವಾಗ ಮಕ್ಕಳನ್ನ ಹೊಡಿತಾಳೋ ಆವಾಗ ತಾಯಿ ಆಶೀರ್ವಾದಕ್ಕೆ ಬೆಲೆನೇ ಇರಲ್ವಂತೆ. ಅದೇ ರೀತಿ ಯಾವ ತಾಯಿ ಆಗಿರಲಿ ಖಂಡಿತ ಮಕ್ಕಳನ್ನ ಆಶೀರ್ವಾದ ಮಾಡಿ ನೋಡಿ. ಹಾಗಾಗಿ ಆ ಮಗುಗೆ ಪ್ರಾಣ ಬಂದ ತಕ್ಷಣ ಆ ಮಗುನ ಮುದ್ದಾಡಿ ಆ ಮಗುಗೆ ಅಷ್ಟೂ ಒಂದು ಲೀಲೆಗಳನ್ನ ಕೊಟ್ಟು ಆ ಪಾಲನೆ ಮಾಡಿ ಆ ಮಗುಗೆ ಪಟ್ಟಾಭಿಷೇಕ ಮಾಡ್ತಾರೆ. ನೀನೇ ಎಲ್ಲ ದೇವಾಂದೇವತೆಗಳಿಗೂ ನೀನೇ ಹೆಡ್, ಎಲ್ಲ ದೇವಾಂದೇವತೆಗಳಿಗೂ ನೀನೇ ರಾಜ, ನೀನೇ ಗಣಪತಿ, ನೀನೇ ವಿಘ್ನೇಶ್ವರ. ನನ್ನ ಹೆಸರಿಂದ ಬಂದಂಥ ಗಣಪತಿಗೆ ವಿಘ್ನೇಶ್ವರ, ವಿಘ್ನ ಈಶ್ವರ ಅಂತ ಹೇಳಿದ್ದಾರೆ. ಎಲ್ಲ ಕಾರ್ಯಕ್ಕೂ ಫಸ್ಟು ನಿನ್ನನ್ನೇ ಪ್ರಾರ್ಥನೆ ಮಾಡಬೇಕು, ದೇವತೆಗಳು ಸಹ ಪ್ರಾರ್ಥನೆ ಮಾಡಬೇಕು ಅಂತ ಹೇಳಿ ಪಟ್ಟಾಭಿಷೇಕ ಮಾಡ್ತಾರೆ. ಆ ಮಗುಗೆ ಪಟ್ಟಾಭಿಷೇಕ ಕೊಟ್ಟು ಅವತ್ತಿನ ದಿನದಿಂದನೇ ಗಣೇಶನ ಹಬ್ಬ ಆರಂಭ ಆಗಿದ್ದು. ಆ ಗಣೇಶ ಚತುರ್ಥಿ ದಿವಸ ಭಗವಂತನಿಗೆ ಎಷ್ಟು ಲೀಲೆಗಳಿದೆ ನೋಡಿ, ಹೇಳ್ಕೊಂಡು ಹೋಗ್ತಾ ಇರ್ಬೋದು. ಹಾಗೇನೆ ಆ ಮಗುವಿಂದ ಬಂದಂಥದ್ದೇ ಆ ಗಣಪತಿ ಗಣೇಶ ಚತುರ್ಥಿ. ಹಾಗಾಗಿ ಸಂಕಟಹರ ಚತುರ್ಥಿನೇ ಶಿವಪಾರ್ವತಿಯಿಂದ ಬಂದದ್ದು. ಯಾರಿಗೆ ಏನೇ ಸಂಕಟ ಇದ್ರೇನು ಸರಿ, ಅವತ್ತಿನ ದಿವಸ ಹರನ ಮಗ ನೋಡಿ ಸಂಕಷ್ಟಹರ. ಯಾಕೆ ಅಂದರೆ ಹರನ ಮಗ ಸಂಕಷ್ಟ ಬಂದಿದೆ, ಹರನ ಮಗ ಚತುರ್ಥಿ, ಸಂಕಷ್ಟಹರ ಚತುರ್ಥಿ. ಆ ಹರನ ಮಗನಿಂದ ನಮ್ಮ ಕಷ್ಟನ ದೂರ ಮಾಡಿ. ಆ ಭಗವಂತನಿಗೆ ಎಷ್ಟು ಲೀಲೆ ಇದೆ ನೋಡಿ, ಕುಟುಂಬನೇ ಅದರೊಳಗಡೆ ಸೇರಿಬಿಡ್ತು. ಸಂಕಷ್ಟಹರ ಚತುರ್ಥಿ ಒಳಗಡೆನೆ ಒಂದು ಫ್ಯಾಮಿಲಿನೇ ಸೇರಿಬಿಡ್ತು. ಹಾಗಿದ್ರೆ ಆ ಶಿವ ಪರಮಾತ್ಮ ಫ್ಯಾಮಿಲಿನೇ ಸೇರಿದ ಮೇಲೆ ನಾವು ಭಗವಂತನಿಗೆ ಹೋಗಿ ಒಂದು ಸಂಕಷ್ಟಹರ ಚತುರ್ಥಿ ಪೂಜೆ ಮಾಡುವಾಗ ಆ ಭಗವಂತ ನಮ್ಮ ಕುಟುಂಬನೂ ಸೇರಿಸ್ತಾರಲ್ವ. ನಾವು ಬಿಟ್ಟಿರೋ ಅಂಥ ಕುಟುಂಬ, ನಮ್ಗಿಲ್ದಿರೋ ಇರೋಂಥ ಕುಟುಂಬ, ನಮ್ಮನ್ನು ಬಿಟ್ಟು ಹೋಗಿರೋ ಅಂಥ ಕುಟುಂಬ ಖಂಡಿತ ಸೇರುತ್ತೆ. ಹೇಗೆ ಅಂದರೆ ನೋಡಿ, ಆ ಮಗುಗೆ ಪಟ್ಟಾಭಿಷೇಕ ಮಾಡಿ ಆ ಕುಟುಂಬ ಪ್ರಪಂಚನೇ ಚೆನ್ನಾಗಿರಬೇಕು ಅಂತ ಹೇಳಿ, ಖುಷಿಯಿಂದ ಬಾಳಬೇಕು ಅಂತ ಹೇಳಿ ಶಿವ ಪರಮಾತ್ಮನ ಲೀಲೆ ಇದು ಮಾತ್ರ ಅಲ್ಲ, ಇನ್ನೂ ಹೇಳ್ತಾ ಹೋಗ್ಬೋದು ಖಂಡಿತ. ಹಾಗಾಗಿ ದೇವತೆಗಳಿಗೇ ಆ ಪ್ರತಿಮೆ, ಆ ಗಣೇಶನ ಪ್ರಥಮ ದೈವ.
ಅವ್ರನ್ನ ಇಟ್ಟು ಪೂಜೆ ಮಾಡಿ ನಂತರನೇ ನೀವೆಲ್ಲನೂ ಮಾಡಬೇಕು ಅಂತ ಹೇಳಿದ್ದಾರೆ. ಯಾವುದೇ ಹೋಮ ಮಾಡಲಿ ಏನೇ ಮಾಡಲಿ ಅವ್ರು ಇಲ್ದಿರ ಯಾವ ಹೋಮಕ್ಕೂ ಯಾವ ಹೋಮಕ್ಕೂ ಸರಿ ಪ್ರಾಮುಖ್ಯತೆ ಇಲ್ಲ. ಯಾವುದೇ ಒಂದು ಪೂಜೆಗೂ ಸರಿ ಅದು ಸಾಕ್ಷಾತ್ಕಾರ ಆಗೋದಿಲ್ಲ. ಅವ್ರನ್ನ ಸೃಷ್ಟಿಸಿ ಅವ್ರನ್ನ ಇಟ್ಟು ಪೂಜೆ ಮಾಡಿ ಅವ್ರ ಸೃಷ್ಟಿಯನ್ನು ಪ್ರಾರ್ಥನೆ ಮಾಡಿದ್ರೆ ಮಾತ್ರ ಅದು ಸಕ್ಸಸ್ ಆಗೋಕ್ಕೆ ಸಾಧ್ಯ. ಖಂಡಿತ ಎಲ್ರಿಗೂ ಒಳ್ಳೆಯದಾಗಲಿ. ಆ ಸಂಕಷ್ಟ ಹರನ ಹತ್ರ ಹೋಗಿ ಹರನ ಮಗನ ಹತ್ರ ಬೇಡಿ, ಖಂಡಿತ ಒಳ್ಳೆಯದಾಗುತ್ತೆ. ಆ ಭಗವಂತ ಎಲ್ರಿಗೂ ಆಶೀರ್ವಾದ ಮಾಡಲಿ. ಅಮ್ಮ ವಿಘ್ನೇಶ್ವರ, ಗಣೇಶ ಸನ್ಯಾಸಿನ ಅಥವಾ ಸನ್ಯಾಸಿ ಆಗಿರೋದು ಯಾಕೆ? ಅವರು ಸನ್ಯಾಸಿನೂ ಸರಿ, ಅವರು ಕುಟುಂಬಸ್ಥನೂ ಸರಿ. ಅವ್ರು ಯಾಕೆ ಅಂತಂದರೆ ಸನ್ಯಾಸಿ ರೂಪದಲ್ಲೂ ಒಬ್ಬೊಬ್ರು ಹೇಳ್ತಾರೆ ಗಣಪತಿಗೆ 2 ಹೆಂಡ್ತಿ ಇದ್ದಾರೆ, ಗಣಪತಿಗೆ 1 ಹೆಂಡ್ತಿ ಇದ್ದಾರೆ ಅಂತ ಹೇಳ್ತಾರೆ. ಎಲ್ಲನೂ ನೋಡಿ ಲೀಲೆನೇ. ಒಂದೊಂದು ಅವತಾರದಲ್ಲಿ ಅವರು ಕುಬೇರನ ಹತ್ರ ಆಟ ಆಡಿದಾಗ ಒಂದು ಲೀಲೆ, ಅದೇ ರೀತಿ ಕುಂಭಕರ್ಣನ ಹತ್ರ ಆಟ ಆಡುವಾಗ, ಅದು ಇನ್ನೊಂದು ದಿವಸ ನಾನು ಹೇಳ್ಕೊಡ್ತೀನಿ ನಿಮಗೆ. ಕುಂಭಕರ್ಣನ ಹತ್ರ ಆಟ ಆಡಿದಂಥ ಲೀಲೆ, ಅದೇ ರೀತಿ ರಾವಣನ ಹತ್ರ, ಈ ಥರ ಎಲ್ಲ ಒಂದೊಂದು ಲೀಲೆ ಅವ್ರು ಮಾಡಿದ್ದಂಥದ್ದು ಇಷ್ಟು ಅಷ್ಟಲ್ಲ, ಖಂಡಿತ ಹೇಳ್ತೀನಿ. ಹಾಗಾಗಿ ಅವ್ರ ಅವತಾರದಲ್ಲಿ ಬರ್ತಾನೆ ಇದ್ದಾರೆ. ಹಾಗಾಗಿ ಅವರು ಸನ್ಯಾಸಿನೂ ಅಲ್ಲ, ಅವರು ಕುಟುಂಬಸ್ಥನೂ ಅಲ್ಲ, ಎಲ್ಲರಿಗೂ ಮಗುವಾಗಿ ಏನು ಬೇಕೋ ಎಲ್ಲನೂ ಕೊಡ್ತಾ ಇದ್ದಾರೆ. ಆದರೆ ಯಾಕೆ ಸನ್ಯಾಸಿ ಆದರು? ಯಾಕೆ ಅವರು ಮಗುನ ಹೆಂಡ್ತಿನ 2 ಹೆಂಡ್ತಿ ಕಟ್ಕೊಂಡ್ರು, 1 ಹೆಂಡ್ತಿ ಕಟ್ಕೊಂಡ್ರು ಅಂತಲೂ ಸಹ ಮುಂದಿನ ಸಂಚಿಕೆಯಲ್ಲಿ ಖಂಡಿತ ತಿಳಿಸ್ಕೊಡ್ತೀನಿ. ಯಾಕೆಂದರೆ ಅವ್ರಿಗೂ ರಾವಣಾಸುರನಕ್ಕೂ ಇದ್ದಿದ್ದಂಥ ಒಂದು ವಿಶೇಷತೆ ಏನು ಅವರಿಂದ ಕಷ್ಟಪಟ್ಟರು ರಾವಣ ಅನ್ನೋದು ಸಹ ಆ ಸಂಚಿಕೆ ಬರೋಂಥ ಟೈಮಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ ಖಂಡಿತ. ಅಂದರೆ ಗಣೇಶ ದೇವ್ರಿಗೂ ಮದುವೆ ಆಗಿದೆ ಅಂತ ಅರ್ಥ? ಗಣೇಶನಿಗೂ ಮದುವೆ ಆಗಿದೆ ಅಂತ ಅರ್ಥನೇ. ಹಾಗಾಗಿ ನೀವು ತಿಳ್ಕೊಬೇಕು ಯಾಕೆ ಆಯಿತು ಆ ಮದುವೆ, ಏನಕ್ಕೋಸ್ಕರ ಮಾಡಿ ಬಿಟ್ಟರು ಅನ್ನೋದು ಸಹ ತಿಳ್ಕೊಬೇಕು. ಗಣಪತಿಗೆ ಯಾಕೆ ಮಾಡಿದಿರ ಯಾಕೆ ಬಿಟ್ಟರು ಅಂದ್ರೇನು, ಅವ್ರಿಗೆ 2 ಹೆಂಡ್ತಿ ಅಂತ ಅನ್ನೋದಕ್ಕೆ ಸಹ ಯಾವ ವಿಷಯದಿಂದ ಬಂತು, 1 ಹೆಂಡ್ತಿ ಅನ್ನೋದು ಯಾವ ವಿಷಯದಿಂದ ಬಂತು, ಅವ್ರಿಗೆ ಯಾಕೆ ಮದುವೆನೇ ಆಗಿದಾರ ಇಲ್ವಾ ಸನ್ಯಾಸಿನ ಅನ್ನೋದು ಖಂಡಿತ ನಾನು ನಿಮಗೆ ನಾಳೆನೇ ತಿಳಿಸ್ಕೊಡ್ತೀನಿ. ಯಾಕೆಂದರೆ ರಾವಣಾಸುರನಿಂದ ಬಂದಂಥ ಆ ಗಣಪತಿಯಿಂದ ಬಂದಂಥ ರಾವಣಾಸುರನಿಗೆ ಗಣಪತಿ ಅವ್ರ ಕೈಲೇ ಶಿವನ ಕೊಟ್ಟಿರ್ತಾರೆ ರಾವಣಾಸುರನ ಹತ್ರ. ಆ ರಾವಣ ಕೈಲಿ ಇಟ್ಕೊಂಡು ಹೋಗ್ತಾ ಇರ್ತಾನೆ. ಯಾವ ರೀತಿ ಅವ್ರು ಕೆಳಗಿಡುವಾಗ ಏನೇನಾಯಿತು ಅನ್ನೋದು ಸಹ ಅದು ಹೇಳಿದ್ರೆ ತುಂಬ ದೊಡ್ಡದಾಗಿದೆ. ಖಂಡಿತ ನಮಗೆ ಈ ಸಂಚಿಕೆಯಲ್ಲೇ ಟೈಮ್ ಸಾಲದಿಲ್ಲ. ಖಂಡಿತ ನಾಳೆ ನಿಮಗೆ ಇದನ್ನು ವಿವರವಾಗಿ ತಿಳಿಸ್ಕೊಡ್ತೀನಿ ಖಂಡಿತವಾಗಿ. ವೀಕ್ಷಕರು ಕಾಯ್ತಿರ್ತಾರೆ ನಾಳಿನ ಸಂಚಿಕೆಯಲ್ಲಿ. ಯಾಕಂದ್ರೆ ಪ್ರತಿಯೊಬ್ಬರಿಗೂ ಪ್ರಶ್ನೆ ಇದೆ, ಗಣೇಶ ಸನ್ಯಾಸಿನ ಅಥವಾ ಮದ್ವೆ ಆಗಿದೆನಾ? ಅದ್ರಲ್ಲೂ ಹೇಳ್ತಿರ್ತಾರೆ ಗಣೇಶನ್ಗೆ 2 ಹೆಂಡ್ತೀರು ಅಂತ ಹೇಳಿ. ಸೊ ಮದ್ವೆ ಆಗಿದೆನಾ ಇಲ್ಲ, ಹೆಂಡ್ತೀರು ಇದಾರ ಇಲ್ವಾ, ಇವಾಗ ಯಾಕಿಲ್ಲ ಅನ್ನೋದು ಕೂಡ ಇದೆ. ಇನ್ನೊಂದು ಕೇಳ್ಬೇಕಾದ್ರೆ, ಇವಾಗ ಗಣೇಶ ಒಂದು ಹೊಟ್ಟೆಗೆ ಹಾವನ್ನ ಸುತ್ಕೊಂಡಿರ್ತಾರೆ, ಇದ್ರ ಬಗ್ಗೆನೂ ಕೂಡ ನೋಡಿ. ಹಾವನ್ನ ಯಾಕೆ ಸುತ್ಕೊಂಡ್ರು ಅಂತಂದ್ರೆ ಸುಬ್ರಹ್ಮಣ್ಯ ರೂಪನೇ ಹಾವು. ನೋಡಿ, ಸುಬ್ರಹ್ಮಣ್ಯ ರೂಪನೇ ಅವ್ರು ಯಾವಾಗ್ಲೂ ಯಾವ ಕಾರಣಕ್ಕೂ ಸರಿ ಅವ್ರ ಅಣ್ಣನ ಬಿಟ್ಕೊಡಲ್ಲ. ಆದ್ರೆ ಸುಬ್ರಹ್ಮಣ್ಯನೇ ದೊಡ್ಡವರು, ಗಣಪತಿ ದೊಡ್ಡವರು ಅಂತ ಎಲ್ಲರ ಮನಸ್ಸಲ್ಲಿ ನೆಲೆ ಆಗ್ಬಿಟ್ಟಿದೆ. ಕಾರಣ ಅವರು ಮುಂದೆ ಬಂದು ನಿಂತಿದ್ದಕ್ಕೆ, ಅವ್ರಿಗೆ ಪಟ್ಟಾಭಿಷೇಕ ಕಟ್ಟಿದ್ದಕ್ಕೆ. ಯಾಕೆ ಪಟ್ಟಾಭಿಷೇಕ ಅವರು ಕಟ್ಟುವಾಗಲೂ ಸಹ ಸುಬ್ರಹ್ಮಣ್ಯನ ಯಾರಿಗೆ ಮುರುಗನಿಗೆ ತುಂಬಾ ಕೋಪ ಬಂದ್ಬಿಡ್ತು. ಹಾಗಾಗಿ ಆಗ ಹಾವನ್ನ ಯಾಕೆ ಸೊಂಟದಲ್ಲಿ ಕಟ್ಕೊಂಡಿದ್ದಾರೆ ಅಂದರೆ ಆ ಸುಬ್ರಹ್ಮಣ್ಯ ರೂಪ ಅಣ್ಣ ಯಾವಾಗೆಲ್ಲ ಅವ್ರ ಜೊತೆಲಿ ಇಲ್ವೋ ಆ ಜೊತೆಲಿ ಆ ಹಾವನ್ನ ಕಟ್ಕೊಂಡೇ ಇರ್ತಾರೆ. ಅದೇ ರೀತಿ ಅವ್ರ ತಂದೆಲಿರೋ ಅಂಥ ಕತ್ತಲ್ಲಿರೋ ಅಂಥ ಹರಹರ ಮಹಾದೇವ ಅವರಲ್ಲಿರೋ ಅಂಥ ಕತ್ತಲ್ಲಿರೋ ಅಂಥ ಹಾವು ಸಹ ಅವರಲ್ಲಿ ಇದ್ದೇ ಇರುತ್ತೆ. ಯಾಕೆ ಅಂತ ಅಂದರೆ ಯಾವಾಗಲೂ ನೋಡಿ ಆ ಹಾವಿನಿಂದನೇ ಆಟ ಸಹ ಆಡಿದ್ದಾರೆ, ಅವ್ರ ಲೀಲೆ ಸಹ ತೋರಿಸಿದ್ದಾರೆ. ಆ ಹಾವನ್ನ ಯಾಕೆ ಇಟ್ಕೊಂಡು ಅಂತಂದರೆ ತನ್ನ ತಂದೆ ಏನೆಲ್ಲ ಮಾಡಿದ್ರು ಅದೆಲ್ಲ ನಾನು ಮಾಡಬೇಕು, ತನ್ನ ತಂದೆಗೆ ಏನೆಲ್ಲ ಇಷ್ಟ ಆಗಿದೆಯೋ ಅದೆಲ್ಲ ನಾನು ಮಾಡಬೇಕು. ತುಂಬ ಪ್ರೀತಿ ಪುತ್ರ ಅವರು. ಅಷ್ಟು ಪ್ರೀತಿ ಅಂದರೆ ಯಾರು ಕೊಡೋಕ್ಕೆ ಸಾಧ್ಯ ಇಲ್ಲ, ಅಷ್ಟು ಪ್ರೀತಿ ಮಗು ಅವರು. ಅದಕ್ಕೋಸ್ಕರ ನಮ್ಮ ಮಗುನ ಯಾವಾಗ್ಲೂ ಕೆಳಗಡೆ ಬಿದ್ರೇನೂ ಸಹ ಭೂಮಾದೇವಿನ ಮುಟ್ಟು ನಮಸ್ಕಾರ ಮಾಡ್ಕೊ ಅಂತಾರೆ. ಯಾಕೆ ಅಂದರೆ ಆಗ ಪ್ರೀತಿ ಪುತ್ರಂಗೆ ಏನಾದ್ರೂ ತಡ್ಕೊಳ್ಳೋಕೆ ಸಾಧ್ಯ ಇಲ್ವಂತೆ. ಖಂಡಿತ ಹಾವಿನ ರೂಪ ಬಂದು ಸುಬ್ರಹ್ಮಣ್ಯನಿಂದ ದೂರ ಹೋಗೋದಕ್ಕೆ ಅವ್ರಿಗೆ ಇಷ್ಟ ಇಲ್ದಿರ ಅವನ್ನ ಸೊಂಟದಲ್ಲಿ ಕಟ್ಕೊಂತಾನೆ ಇರ್ತಾರೆ.
ನೀವು ಹೇಳಿದ್ಮೇಲೆ ಗೊತ್ತಾಯ್ತು ನಮಗೆ ಇವತ್ತು. ನನ್ಗೆ ಪ್ರಶ್ನೆ ಕಾಡ್ತಾ ಇತ್ತು, ಸುಬ್ರಹ್ಮಣ್ಯ ದೇವರು ಮತ್ತೆ ಗಣೇಶ ಇನ್ನೂ ಅಣ್ಣ ಇದೆ. ತಮ್ಮ ಆಗಿರೋದ್ರಿಂದ ಸೊ ಇಬ್ರು ಒಂದೇ ತೋಲಿ ಯಾವುದೇ ದೇವಸ್ಥಾನ ಒಟ್ಟಿಗೆ ನೋಡಿಲ್ಲ. ಹೌದು. ಸೊ ಹಾಗಾಗಿ ಯಾಕೆ ಒಂದೇ ಜೋಡಿಯಲ್ಲಿ ಇಬ್ರು ಜೋಡಿಯಲ್ಲಿ ಇರ್ತಾ ಇರ್ಲಿಲ್ಲ ಅನ್ನೋದು ಕೂಡ ಪ್ರಶ್ನೆ ಇತ್ತು. ಇವಾಗ ನಮ್ಗೆ ಅದು ಕ್ಲಿಯರ್ ಆಯ್ತು. ಯಾಕಂದ್ರೆ ತನ್ನ ಹೊಟ್ಟೆಗೆ ಅಣ್ಣನನ್ನ ಸುತ್ಕೊಂಡಿರ್ತಾರೆ ಅನ್ನೋದು ಕೂಡ ಹಿಂದೇನು ಸಹ ನೋಡಿ, ತಮಿಳ್ನಾಡಲ್ಲೂ ಸಹ ಇದೆ. ಗಣಪತಿನೂ ಮುಡುಗನ ಒಂದೇ ದೇವಸ್ಥಾನದಲ್ಲಿ ಇಲ್ಲ ಅನ್ನೋದು ಇದೆ. ಇದ್ರೇನು ಸಹ ತಮಿಳ್ನಾಡಲ್ಲಿ ಬೇಕಾದಷ್ಟು ದೇವಸ್ಥಾನಗಳಲ್ಲಿ ಇಟ್ಟಿದ್ದಾರೆ. ಅದನ್ನು ಸಹ ನಾನು ಖಂಡಿತ ನಿಮಗೆ ಅಡ್ರೆಸ್ ಸಮೇತ ನಿಮಗೆ ಸಂಚಿಕೆಯಲ್ಲಿ ಹೇಳ್ತಾ ಹೋಗ್ತೀನಿ. ಅದೇ ರೀತಿ ತುಂಬ ಹೇಳ್ಬೇಕು ಅಂತಂದರೆ ಗಣಪತಿ ಬಗ್ಗೆ ತುಂಬನೇ ಹೇಳ್ಬೋದು. ಆಳ, ಸಮುದ್ರ ಆಳೋದಕ್ಕಿಂತ ದೊಡ್ಡದಾಗಿದೆ ನೋಡಿ. ಸಮುದ್ರ ಆಳ ಸಹ ಕಂಡುಹಿಡಿಬೋದಂತೆ. ಸಮುದ್ರ ಎಷ್ಟು ಅಗಲಕ್ಕಿದೆ ಅನ್ನೋಂಥದ್ದು ಯಾರಿಂದನೂ ಸಾಧ್ಯ ಇಲ್ಲ ಹೇಳೋದಕ್ಕೆ. ಹಾಗಾಗಿ ಆ ಭಗವಂತನ ಸ್ವಯರೂಪ, ಆ ಭಗವಂತ ಹೇಗೆ ಬಂದರು, ಆ ಭಗವಂತ ಬರೋದಕ್ಕೆ ಕಾರಣ ಏನು, ಆ ಭಗವಂತ ಬಂದಮೇಲೆ ನಮ್ಗೆ ಏನೆಲ್ಲ ಮಾಡಿದ್ದಾನೆ ಅನ್ನೋದು ಖಂಡಿತ ಮುಂದಿನ ಸಂಚಿಕೆಯಲ್ಲಿ ಖಂಡಿತ ನಿಮ್ಮ ಮುಂದೆ ಇಡ್ತೀನಿ. ಅದೇ ರೀತಿ ಇವತ್ತಿನ ದಿವಸ ಭಾನುವಾರ ಆಗಿರೋದ್ರಿಂದ, ಆದಿವಾರ ಆಗಿರೋದ್ರಿಂದ, ಆದಿಯಿಂದ ಬಂದಂಥ ವಾರ ಆದಿವಾರ. ಹಾಗಾಗಿ ಸೂರ್ಯನಾರಾಯಣರಿಗೆ ತುಂಬಾ ಒಂದು ವಿಶೇಷತೆ ಇದ್ದಂಥ ವಾರ. ಅದೇ ರೀತಿ ಗಣಪತಿಗಾಗಲಿ ಸೂರ್ಯನಾರಾಯಣನಿಗಾಗಲಿ ನೋಡಿ, ಬ್ರಹ್ಮದೇವರು ಏನು ಮಾಡಿದ್ರಂತೆ, 7 ಜನಕ್ಕೆ ಪಾಠ ಕಲಿಸಿದ್ರಂತೆ. ಆ 7 ಜನದಲ್ಲಿ ಇವರು ಸಹ ಒಬ್ಬರು, ಯಾರು, ಸೂರ್ಯನಾರಾಯಣರು. ಆಗ ಆ ಸೂರ್ಯನಾರಾಯಣನಿಂದ ಕಲ್ತ್ಕೊಂಡಿದ್ದೇನು ಅಂತ ಅಂದರೆ, ಅವರು ನನ್ನ ಬೆಳಕನ್ನು ಕೊಟ್ಟು, ಇರೋಂಥ ಪರಿಸರಕ್ಕೆ ಬೆಳಕನ್ನು ಕೊಟ್ಟು, ಆ ಏನು ಗಿಡಮೂಲಿಕೆ ಇದೆಯೋ ಅದಕ್ಕೆ ಶಕ್ತಿ ಕೊಟ್ಟು ಅದನ್ನು ಬೆಳೆಸಿ ಅದರಿಂದ ಬಂದಂಥ ಮದ್ದನ್ನು ಯಾವ ಮನುಷ್ಯ ಆಗಲಿ ತಗೊಳ್ಳುವಾಗ ದೇಹ ಆರೋಗ್ಯ ಸರಿಯಾಗುತ್ತೆ. ಮುಖ್ಯವಾಗಿ ಆ ಲೇಗಿಯ ಅಂತಾರೆ, ಅದನ್ನು ಖಂಡಿತ ಯುಟಿಲೈಸ್ ಮಾಡಿಕೊಂಡ್ರೆ ತುಂಬ ಒಳ್ಳೆಯದೇನೆ. ಹಾಗಾಗಿ ಆ ಸೂರ್ಯನಾರಾಯಣನಿಗೂ ಧನ್ವಂತರಿ ಸ್ವಾಮಿಗೂ ಗಣಪತಿಗೂ ಭಾನುವಾರ ದಿವಸ ಖಂಡಿತ ಆದರೆ ಪೂಜೆ ಮಾಡಿ ಹೋಗಿ ನಮಸ್ಕಾರ ಮಾಡ್ಕೊಳ್ಳಿ. ಇಲ್ಲ ಅಂತ ಅಂದರೆ ಒಂದು ಪ್ರತಿಮೆ ತಂದು ಮನೇಲಿಟ್ಟು ಸಹ ಪೂಜೆ ಮಾಡಿ, ಖಂಡಿತ ಒಳ್ಳೆಯದಾಗುತ್ತೆ. ಆದರೆ ಮೆನ್ಸಸ್ ಆದವರಂತೂ ಖಂಡಿತ ಅವ್ರನ್ನ ಮುಟ್ಟಬಾರ್ದು, ಜಾಗ್ರತೆ ಇರಲಿ. ಯಾಕೆಂದರೆ ಶನೇಶ್ವರ ಸ್ವಾಮಿಗೆ ಎಷ್ಟೇ ಅವ್ರಿಗೆ ಶಕ್ತಿ ಇದೆಯೋ, ಎಷ್ಟು ಅವ್ರನ್ನ ನಾವು ಹತ್ರ ಹೋಗ್ದಂಗೆ ನಾವು ನೋಡ್ಕೊತೀವೋ ಅದೇ ರೀತಿ ಅವ್ರನ್ನೂ ಭಾವಿಸ್ಬೇಕು. ಯಾಕೆಂತಂದರೆ ಸ್ವಾಮಿ ಹತ್ರ ಹೋಗ್ಬಿಡ್ಬಾರ್ದು. ಖಂಡಿತ ಯಾವುದೇ ಒಂದು ನಾನ್ ವೆಜ್ ಊಟ ಮಾಡೋರಾಗಿರಲಿ, ಈ 3 ಕೆಲಸನೂ, ಈ 3 ದೇವ್ರಿಗೂ ಇವತ್ತಿನ ದಿವಸ ಏನು ಮಾಡಬಾರ್ದು. ಖಂಡಿತ ವಿಶೇಷತೆ ತುಂಬ ಇದೆ. ಹಾಗಾಗಿ ಯಾಕೆಂತಂದರೆ ಅದು ಆರೋಗ್ಯ, ನಾನ್ ವೆಜ್ ತಿಂದವ್ರಿಗೂ ಸಹ ಆರೋಗ್ಯ ಕೆಟ್ಟೋಗ್ಬಿಡುತ್ತೆ ಇದನ್ನು ಮಾಡೋದ್ರಿಂದ. ಅದೇ ರೀತಿ ಮೆನ್ಸಸ್ ಆದವರು, ಡೆಲಿವರಿ ಆದವರು, ಸೂತ್ಕ ಅಂತ ಬರೋ ಅಂಥವ್ರು ಖಂಡಿತ ಯಾರು ಹೋಗಬೇಡಿ 30 ದಿವಸ ಮುಗಿಯೋವರೆಗೂ. ಆಮೇಲೆ ಹೋಗಿ ನೋಡ್ಕೊಳ್ಳಿ. ಅದೇ ರೀತಿ ಡೆಲಿವರಿ ಟೈಮಲ್ಲಿ ಆ ಧನ್ವಂತರಿ ಸ್ವಾಮಿನ ಪ್ರಾರ್ಥನೆ ಮಾಡಿ, ಖಂಡಿತ ಒಳ್ಳೆಯದಾಗುತ್ತೆ. ಎಲ್ರಿಗೂ ಒಳ್ಳೆಯದಾಗಲಿ. ಎಸ್ ಅಮ್ಮ, ನಾಳಿನ ಸಂಚಿಕೆಯಲ್ಲಿ ಶ್ರೀ ಗಣೇಶನ ಬಗ್ಗೆ ನಮಗೆ ತಿಳಿಸ್ಕೊಡ್ಬೇಕು, ಮಹಿಮೆ ಬಗ್ಗೆ ತಿಳಿಸ್ಕೊಡ್ಬೇಕು. ಇದನ್ನ ನಾಳಿನ ಸಂಚಿಕೆಯಲ್ಲಿ ಮುಂದೆ ಚರ್ಚೆ ಮಾಡ್ಕೊಂತ ಹೋಗೋಣ. ಇವತ್ತಿಗೆ ಎಲ್ಲ ಒಂದು ಮಾಹಿತಿ ತಿಳಿಸ್ಕೊಟ್ಟಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ. ನೋಡಿದ್ರಲ್ಲ ವೀಕ್ಷಕರೇ, ಇವತ್ತಿನ ಸಂಚಿಕೆಯಲ್ಲಿ ಧನ್ವಂತರಿಯ ಬಗ್ಗೆ ಮತ್ತೆ ವಿಘ್ನೇಶ್ವರನ ಬಗ್ಗೆ, ಯಾವ ರೀತಿ ವಿಘ್ನೇಶ್ವರನ ಯಾವ ರೀತಿಯಾಗಿ ಪೂಜೆ ಮಾಡಬೇಕು, ಸ್ಮರಿಸಬೇಕು ಅನ್ನೋದು ಕೂಡ ಹೇಳಿದ್ರು. ಮತ್ತೆ ನಾಳೆ ಗಣೇಶನ ಬಗ್ಗೆ, ಅವನ ಗಣೇಶ ದೇವರ ಮಹಿಮೆ ಬಗ್ಗೆ, ಪವಾಡಗಳ ಬಗ್ಗೆ, ಮತ್ತು ಯಾವಾಗ ಹುಟ್ಕೊಂಡು ಇವಾಗಿನವರೆಗೂ ಗಣೇಶನ ಆರಾಧನೆ ಮಾಡ್ಕೊಂಡು ಬರ್ತಾ ಇದ್ದೀವ, ಮತ್ತೆ ಯಾಕೆ ಪ್ರತಿದಿನನೂ ವಿಘ್ನೇಶ್ವರನನ್ನ ಪೂಜೆ ಮಾಡಬೇಕು, ಪ್ರತಿ ಒಂದು ಆಫೀಸಲ್ಲೂ ಕೂಡ ನಾವು ಯಾವುದೇ ಒಂದು ಬಿಸ್ನೆಸ್ ಸ್ಟಾರ್ಟ್ ಮಾಡಬೇಕಾದ್ರೂ ವಿಘ್ನೇಶ್ವರನನ್ನ ಪೂಜೆ ಮಾಡ್ತೀವಿ, ಯಾಕೆ ಮಾಡಬೇಕು, ಇದೆಲ್ಲದ್ರ ಬಗ್ಗೆ ನಾಳಿನ ಸಂಚಿಕೆಯಲ್ಲಿ ಚರ್ಚೆ ಮಾಡೋಣ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನ ಇಲ್ಲಿಗೆ ಮುಗಿಸೋಣ. ನೋಡ್ತಾ ಇರಿ ಸ್ಪೀಡ್ ನ್ಯೂಸ್ ಕನ್ನಡ, ಸುದ್ದಿ ನಿಮ್ಮದು, ವೇಗ ನಮ್ಮದು. पूज्याय राघवेन्द्राय सत्यधर्मरताय च